ಸತ್ಯದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ನಿನ್ನ ಆತ್ಮಕ್ಕೆ ನಿನಗೆ ಗೊತ್ತಿದ್ದರೆ ನಾನು ಸತ್ಯವಾಗಿದ್ದೀನಿ, ನಾನು ಸಹಜವಾಗಿದ್ದೀನಿ, ನಾನು ಸರಳವಾಗಿದ್ದೀನಿ, ನಿನ್ನ ಆತ್ಮದ ಸ್ವಭಾವ ಅವೆಲ್ಲ ಗೊತ್ತಿದ್ದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಯಾವುದು ಜಸ್ಟಿಫಿಕೇಷನ್ನೇ ಬೇಡ. ಬೇರೆಯವ್ರು ಎಷ್ಟೇ ಜನ ತಪ್ಪು ತಿಳ್ಕೊಳ್ಳಿ, ನಿನಗೆ ಅಯ್ಯೋ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಅವ್ರಿಗೆ ಗೊತ್ತಾಗಬೇಕು ನಾನು ಸತ್ಯವಾಗಿದ್ದೀನಿ ಅನ್ನೋ ಅವಶ್ಯಕತೆ ಬೀಳಲ್ಲ. ನಿಜವಾಗ್ಲೂ ಸತ್ಯವಾಗಿದ್ದವ್ರಿಗೆ ಆವಾಗ ನಾವು ಜಸ್ಟಿಫೈ ಮಾಡೋಕ್ಕೆ ಹೋಗಲ್ಲ, ಸಮರ್ಥಿಸ್ಕೊಳಕ್ಕೆ ಹೋಗಲ್ಲ. ನಾವು ಸಮರ್ಥನೆ ಮಾಡೋದ್ರಿಂದಲೇ ನಮ್ಮ ಮೇಲೆ ನಮಗೆ ಡೌಟ್ ಬರಬೇಕು, ಏನೋ ಸರಿಗಿಲ್ವೇನೋ ಅಂತ. ಸಮರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ. ಸತ್ಯಕ್ಕೊಂದು ಶಕ್ತಿ ಇದೆ, ಇಟ್ ರಿವೀಲ್ಸ್ ಇಟ್ ಸೆಲ್ಫ್. ತಾನೇ ಸತ್ಯ ತೋರ್ಕೊಳ್ಳುತ್ತೆ, ಅದ್ರ ಶಕ್ತಿ ಸತ್ಯಕ್ಕಿದೆ, ತಾನೇ ರಿವೀಲ್ ಆಗುತ್ತೆ ಅದು. ಅದರಿಂದ ಸತ್ಯದಲ್ಲಿ ಇದ್ದಾಗ ನೀವು ಯಾರನ್ನೂ ಕೂಡ ಪ್ರೂವ್ ಮಾಡಬೇಕಾಗಿಲ್ಲ. ತುಂಬ ಬಿಡುಗಡೆ ಇರುತ್ತೆ. ಯಾವಾಗ ಒಳಗಡೆ ಬಿಡುಗಡೆ ಇಲ್ಲ, ಒಳಗಡೆ ನಿಮಗೆ ಗಿಲ್ಟ್ ಆಗಿದೆ ಅಥವಾ ಒಳಗಡೆ ಭಯ ಆಗಿದೆ ಅಥವಾ ಬೇರೆಯವ್ರು ಏನಾದ್ರು ತಿಳ್ಕೊಂಬಿಟ್ರೆ ಅವ್ರು ತಪ್ಪು ತಿಳ್ಕೊಂಬಿಟ್ಟಿದ್ದಾರಲ್ಲ ಅವ್ರನ್ನ ನಾನು ಹೇಗೆ ಫೇಸ್ ಇದೆಲ್ಲ ಅನಿಸಿದಾಗ ನಿಮ್ಮ ಮಾಡಿದ್ದು ಸತ್ಯದ ಥರ ಇದೆ ಹೊರತು ಸತ್ಯ ಅಲ್ಲ. ನಿನ್ನಲ್ಲೇ ಶೋಧನೆ ನಡೆಸಬೇಕು, ಹೊರಗೆ ಬರಬೇಕೇ ಹೊರತು ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಆತ್ಮ ಸಂಶೋಧನೆ ಆಗೋದಿಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಹೊರಟೋಗುತ್ತೆ.